ನನ್ನ ಹೆಸರು ಶಮಿಕಾ. ನಾನು ದಂಡತೀರ್ಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ. ಸೋಮವಾರ ಡಿಸೆಂಬರ್ 8ರಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಮೀನಾಕ್ಷಿ ಕಲ್ಯಾಣ ಎಂಬ ಪುಣ್ಯ ಕಥಾಭಾಗವನ್ನು ಪ್ರದರ್ಶಿಸಿದೆವು. ಅದರಲ್ಲಿ ನಾನು ವೀರಸೇನ ಅಂದರೆ ಮೀನಾಕ್ಷಿ ಮಂತ್ರಿ ಎಂಬ ಪಾತ್ರವನ್ನು ಮಾಡಿದೆ. ಯಕ್ಷಗಾನ ನಮ್ಮ ನಾಡಿನ ಹೆಮ್ಮೆಯ ಕಲೆ. ಈ ಕಲೆಯನ್ನು ಉಳಿಸಲು ಹಾಗೂ ನಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಈ ವೇದಿಕೆಯನ್ನು ನಮಗೆ ಒದಗಿಸಿಕೊಟ್ಟಂತಹ ಕಾಪು ಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಹಾಗೂ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು ಹೋದ 2 ವರ್ಷದಿಂದ ಕಿಶೋರ ಯಕ್ಷ ಸಂಭ್ರಮದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದೇನೆ. ಯಕ್ಷಗಾನದಲ್ಲಿ ಮಾತ್ರ ನಾವು ರಾಗ, ತಾಳ, ಅಭಿನಯ, ಸಂಭಾಷಣೆ, ಸಂಗೀತ ಇವೆಲ್ಲವನ್ನು ಕಾಣುತ್ತೇವೆ. ಯಕ್ಷಗಾನ ಕಲಿಯುವುದರಿಂದ ನಮ್ಮ ಭಾಷಾ ಶುದ್ಧಿಯಾಗುತ್ತದೆ ಹಾಗೂ ರಂಗಸ್ಥಳದಲ್ಲಿ ನಿಂತು ಅಷ್ಟೂ ಜನರ ಮುಂದೆ ಪ್ರದರ್ಶಿಸುವ ಒಂದು ಧೈರ್ಯ ನಮ್ಮಲ್ಲಿ ತುಂಬುತ್ತದೆ. ಭಾರವಾದ ಕಿರೀಟ, ವೇಷಭೂಷಣಗಳನ್ನು ಹೊತ್ತುಕೊಂಡು ಗತ್ತಿನ ಹೆಜ್ಜೆ ಹಾಕಿ ಜನರನ್ನು ಮನೋರಂಜಿಸಲು ಸಾಧ್ಯವಾದ ಏಕೈಕ ಕಲೆ ಎಂದರೆ ಅದು ಯಕ್ಷಗಾನ. ಅದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಶಾಲೆಯಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಗುರುಗಳಾದ ನಿಶ್ವಲ್ ತೀರ್ಥಹಳ್ಳಿ ಇವರು ನಮಗೆ ತರಬೇತಿಯನ್ನು ನೀಡಿದ್ದಾರೆ. ಅದರಲ್ಲಿ ತಪ್ಪಾದರೂ ಅದನ್ನು ಸುಧಾರಿಸಿಕೊಂಡು ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಕಲಿಸಿಕೊಟ್ಟಿದ್ದಾರೆ. ಯಕ್ಷಗಾನವೆಂದರೆ ಹಾಗೆ, ಹಿಮ್ಮೇಳವಿದ್ದರೆ ಮಾತ್ರ ಮುಮ್ಮೇಳ. ರಂಗಸ್ಥಳದಲ್ಲಿ ತಪ್ಪಾದರೂ ಅದನ್ನು ಸರಿಪಡಿಸಿಕೊಂಡು ಹೋದ ಹಿಮ್ಮೇಳದವರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಶಾಲೆಯಲ್ಲಿ ಯಕ್ಷಗಾನ ತರಬೇತಿ ಪ್ರಾರಂಭವಾದ ಮೊದಲ ದಿವಸದಿಂದಲೂ ಪ್ರದರ್ಶನ ನಡೆಯುವವರೆಗೂ ನಮ್ಮ ಶಾಲೆಯ ಸಂಚಾಲಕರಾದ ಡಾಕ್ಟರ್ ಕೆ ಪ್ರಶಾಂತ್ ಶೆಟ್ಟಿ ಸರ್, ಪ್ರಾಂಶುಪಾಲರಾದ ನೀಲಾನಂದ್ ನಾಯಕ್ ಸರ್, ಶಿಕ್ಷಕಿಯರು ಹಾಗೂ ಎಲ್ಲ ಪೋಷಕರು ನಮಗೆ ಬಹಳ ಧೈರ್ಯವನ್ನು ಹೇಳಿಕೊಟ್ಟಿದ್ದಾರೆ. ಇವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿ ಹಾಗೂ ಯಕ್ಷ ಶಿಕ್ಷಣ ಟ್ರಸ್ಟ್ ಇವರಿಗೆ ನನ್ನ ಧನ್ಯವಾದಗಳು. ಯಕ್ಷಗಾನವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಯಕ್ಷಾಭಿಮಾನಿಗಳಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು.